ಸ್ವಾಗತ ಹೊಸ ವಿಡಿಯೋಗೆ. ನಾನು ಇಂದು ಹೋಗ್ತಿರೋ ಜಾಗ ನಮ್ಮ ಹಾಸನದಲ್ಲಿರುವ ಕೆಫೆ ಕಾರ್ನರ್. ಕಂಡಿಸ್ತೀರಾ ಇವ್ನು ಯಾರಿಗೂ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತಾನೆ ಅಂತ ಹೇಳ್ತಿದ್ದ ಹಿಂದೆ ವಿಡಿಯೋಲ್ಲಿ ಡೈಲಾಗ್ ಕೊಡ್ತಿದ್ದ. ಸೊ ನಾನು ಯಾಕೆ ಈ ವಾರಕ್ಕೊಂದ್ಸತಿ ಮಾಡ್ತೀನಿ ಅನ್ನೋ ತಿಂಗಳಿಗೊಂದ್ಸತಿ ಮಾಡ್ತಿದ್ದೀನಲ್ಲ ಅಂತ ನಾನು ವಿಡಿಯೋ ಎಂಡಲ್ಲಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರಾದರೂ ಹೊಸೊಬ್ರು ಇದ್ದರೆ ಸಬ್ಸ್ಕ್ರೈಬ್ ಮತ್ತು ಫಾಲೋ ಮಾಡಿ. ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಮಿಸ್ಟರ್ ಬ್ರೋ ಕನ್ನಡಿಗ. ನಾನು ಇದು ಹಾಸನದ ಉದ್ದೂರು ರಸ್ತೆಯಲ್ಲಿರುವ ಕೆಫೆ ಕಾರ್ನರ್ಗೆ ಬಂದಿದ್ದೀನಿ. ಜೊತೆ ಇವತ್ತಿದ್ದಾರೆ ಫೋಟೋಗ್ರಾಫರ್ ಆದಂಥ ನಮ್ಮ ದರ್ಶನ್. ಮಕ್ಕಳಿಗಂತೂ ಒಳ್ಳೆ ಜಾಗ ಎಂದು ಹೇಳಬಹುದು. ಇಷ್ಟು ಟೀ ಟೇಸ್ಟ್ ಮಾಡಿದ್ವಿ. ಟೀ ಮಾತ್ರ ಸಖತ್ತಾಗಿ ವರ್ಷದಿಂದ ಇಲ್ಲಿ ಇದ್ದು ಈಗ ಸ್ವಲ್ಪ ರಿನೋವೇಟ್ ಮಾಡಿದ್ದಾರೆ. ಸೊ ಇಲ್ಲಿ ನಮಗೆ ಎಲ್ಲ ಥರದ ಸ್ನ್ಯಾಕ್ಸು, ಟೀ, ಸ್ಯಾಂಡ್ವಿಚು, ಸಮೋಸ, ಆಮೇಲೆ ಮೋಮೋಸು, ಎಲ್ಲ ಥರದ ಸ್ನ್ಯಾಕ್ಸ್ ಸಿಗ್ತದೆ. ಬನ್ನಿ ಒಳಗೋಗಿ ನೋಡೋಣ ಹೇಗಿದೆ ಅಂತ. ಸೊ ಸ್ಟಾರ್ಟಿಂಗ್ ಇಲ್ಲಿ ಕೆಫೆ ಇದೆ. ಸೊ ಈ ಕಡೆ ಮತ್ತು ಈ ಕಡೆ ಸಿಟ್ಟಿಂಗ್ ಏರಿಯಾ ಇದೆ. ಹಿಂಗೆ ಮೇಲೆ ಬಂದರೆ ಒಳ್ಳೆ ಸೀನರಿ. ನನಗೆ ಇಲ್ಲಿ ಕೆಫೆ ಇರೋದು ಗೊತ್ತಿಲ್ಲ. ಸೊ ಅದಕ್ಕೆ ನಾನು ಇವತ್ತು ಈ ಕೆಫೆನ ರಿವ್ಯೂ ಮಾಡಕ್ಕೆ ಬಂದಿದ್ದೀನಿ. ಸ್ಥಳ ಬಂದ್ಬಿಟ್ಟು ನಮ್ಮ ಹಾಸನದ ರಿಂಗ್ ರೋಡ್ ರಸ್ತೆಯ ಉದ್ದೂರು ಹೋಗುವ ರಸ್ತೆಯಲ್ಲಿ ಸಿಗುತ್ತೆ. ಇದ್ರ ಲೊಕೇಶನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನಾನು ಯಾಕೆ ಒಂದು ತಿಂಗಳಾದ್ಮೇಲೆ ವಿಡಿಯೋ ಮಾಡ್ತಿದ್ದೀನಿ ಅಂದರೆ ನಾನು ವೈಟಿ ಸ್ಟುಡಿಯೋಲ್ಲಿ ಸಬ್ಸ್ಕ್ರೈಬರ್ಸ್ ಎಷ್ಟಾಗ್ತಿದೆ ಅಂತ ನೋಡ್ತಿದ್ದೆ. ವಿಡಿಯೋ ಹಾಕಿದಾಗ ಎಷ್ಟು ಸಬ್ಸ್ಕ್ರೈಬರ್ಸ್ ಇದ್ರು ಇವತ್ತಿಗೂ ಅಷ್ಟೇ ಇದೆ. ಸೊ ಅದಕ್ಕೆ ನಾನು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋದೇ ಹೋಗ್ಬಿಟ್ಟು ಒಳ್ಳೇದು ಮಾಡ್ತದ. ಆಮೇಲೆ ನಾನು ವೈಟಿ ಸ್ಟುಡಿಯೋಯಿಂದ ಕಲ್ತಿದ್ದೇನೆ ಅಂದರೆ 3 ವಿಡಿಯೋ ಆದಮೇಲೆ ನಮಗೆ ಯೂಟ್ಯೂಬಲ್ಲಿ ಪ್ರಮೋಷನ್ ಸಿಗೋದು. ನಾನು ಟೆಕ್ ಇನ್ ಕನ್ನಡ ಅವರಿಂದ ಒಂದು ಕಲಿತೆ. ಅದೇನೆಂದರೆ ನಾವು ಯೂಟ್ಯೂಬರ್ ಆಗಬೇಕಂದ್ರೆ ನಾವು ಯಾವತ್ತೂ ಸಬ್ಸ್ಕ್ರೈಬರ್ಸ್ ಎಷ್ಟಾಗಿದೆ, ವ್ಯೂಸ್ ಎಷ್ಟಾಗಿದೆ ಅಂತ ನೋಡೋಕೆ ಹೋಗ್ಬಾರ್ದು. ನಮ್ಗೆ ಏನಾಗುತ್ತಂದರೆ ನಮ್ಮ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋಕ್ಕಾಗಲ್ಲ. ಇದೊಂದೇ ಕಡ್ಲ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನು ಹೇಳಿದ್ದು. ಹಿಂದಿನ ವಿಡಿಯೋಲಿ ಹೇಳ್ದಂತೆ ನಾವು ವಾರಕ್ಕೊಮ್ಮೆ ಒಂದು ವಿಡಿಯೋ ಹಾಕ್ತೀನಿ, ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತೀನಿ ಅಂತ. ಸೊ ನಾನು ಇವಾಗಿಂದಾನೇ ನಾನು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಕೊಂಡು ದಿವಸ ವಾರಕ್ಕೊಂದು ಕಂಟೆಂಟ್ ತಂದು ವಿಡಿಯೋ ಹಾಕ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಇದಿತ್ತು ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಹಾಗೂ ನನ್ನ ಚಾನಲ್ಗೆ ಹೊಸೊಬ್ರು ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋ ಬರೋವರೆಗೂ ಟೇಕ್ ಕೇರ್.